ಇಟ್ಸ್ ಸಂಡೇ ನೈಟ್. ಊಟ ಆದಮೇಲೆ ನಮ್ಮನೆ ಕಿಚನ್ ಹೀಗಿತ್ತು. ಸೊ ಎವ್ರಿ ನೈಟ್ ನಾನು ಕಿಚನ್ ಕ್ಲೀನ್ ಮಾಡೇ ಮಲಗೋದು. ಕುಕಿಂಗ್ ಆ್ಯಂಡ್ ಕ್ಲೀನಿಂಗ್ ಇಸ್ ಪಾರ್ಟ್ ಆಫ್ ಹೆಲ್ದಿ ಲೈಫ್ ಸ್ಟೈಲ್ ಅಲ್ವಾ, ಸ್ಕಿಪ್ ಮಾಡೋಕ್ಕಾಗಲ್ಲ. ಊಟ ನಾವು ಯಾವಾಗಲೂ ಹೊರಗಡೆನೇ ತಿನ್ನೋಕ್ಕಾಗಲ್ಲ, ಮನೇಲಿ ಮಾಡಲೇಬೇಕು. ಅಡುಗೆ ಮಾಡೋದ್ರಿಂದ ಕ್ಲೀನಿಂಗ್ ಕೆಲಸಗಳು ಕೂಡ ಇದ್ದೇ ಇರುತ್ತೆ. ಕಿಚನ್ಗೆ ಎಂಟರ್ ಆಗಿದ ತಕ್ಷಣ ಈ ಕುಕ್ಕಿಂಗ್ ಮತ್ತು ಕ್ಲೀನಿಂಗ್ ಕೆಲಸಗಳನ್ನ ಕ್ವಿಕ್ಕಾಗಿ ಮುಗಿಸ್ಕೊಳ್ಳೋದೇ ನನ್ನ ಏಮ್ ಆಗಿರುತ್ತೆ. ನಾವು ಬೇರೆಯವರಿಂದ ಹೆಲ್ಪ್ ತೊಗೋಬೋದು, ಬಟ್ ಹೆಲ್ಪ್ ತೊಗೊಂಡ್ರೆ ನಮಗೆ ಎಲ್ಲ ಕೆಲಸಗಳು ಕರೆಕ್ಟಾಗುತ್ತೆ ಅನ್ನೋ ಗ್ಯಾರಂಟಿ ಇರೋಲ್ಲ. ಸೊ ಕೆಲವು ಕೆಲಸಗಳು ನಾವೇ ಮಾಡಿಕೊಂಡ್ರೇ ಅದಕ್ಕೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸಂಡೇ ನೈಟ್ ನಾನು ತುಂಬ ಲೇಸಿಯಾಗಿದ್ದೆ, ಬಟ್ ಸ್ಟಿಲ್ ಅಡುಗೆ ಮನೆಗೆ ಬಂದು ಕೆಲಸ ಸ್ಟಾರ್ಟ್ ಮಾಡಿದೆ. ಜಸ್ಟ್ 10 ಮಿನಿಟ್ಸಲ್ಲಿ ಫುಲ್ ಕಿಚನ್ ಕ್ಲೀನ್ ಆಯಿತು. ನಾನು ಕಿಚನ್ಗೆ ಬಂದಿದ ತಕ್ಷಣ ಆದಷ್ಟು ಟೈಮರ್ ಇಟ್ಕೊಂಡು ಕೆಲಸ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಟೈಮರ್ ಇಟ್ಕೊಂಡು ಕೆಲಸ ಮಾಡಿದ್ರೆ ಆದಷ್ಟು ಬೇಗ ಕೆಲಸ ಮುಗಿಸ್ಬೋದು. ಇಟ್ಸ್ ಲೈಕ್ ಎ ರಿಮೈಂಡರ್, ಬೇರೆ ಕೆಲಸಗಳು ಕೂಡ ಕ್ಯೂ ಅಲ್ಲಿದೆ ಅಂತ. ಸೊ ನಾವು ಬೇಗ ಅಡುಗೆ ಮನೆ ಕೆಲಸ ಮುಗಿಸಿ ಬೇರೆ ಕೆಲಸಗಳು, ಅಡುಗೆ ಮನೆಯಿಂದ ಹೊರಗಡೆ ಇರೋ ಕೆಲಸಗಳನ್ನ ನಾವು ಫೋಕಸ್ ಮಾಡ್ಬೋದು. ಸೊ ಟೈಮರ್ ಇಟ್ಕೊಂಡು ಕೆಲಸ ಮಾಡೋದು ಕೂಡ ಹೆಲ್ಪ್ ಆಗುತ್ತೆ. ನೀವು ನೋಡ್ಬೋದು, ನಾನು ಕಿಚನ್ನಲ್ಲಿ ಜಾಸ್ತಿ ಡೆಕೋರ್ ಐಟಮ್ಸ್ ಇಟ್ಕೊಂಡಿಲ್ಲ. ಯಾವುದ್ಯಾವುದು ತುಂಬ ನೆಸೆಸಿಟಿ ಇದೆ ಅಂಥ ಐಟಮ್ಗಳು ಮಾತ್ರ ಇಟ್ಕೊಂಡಿದ್ದೀನಿ. ಅದು ಫಂಕ್ಷನಲ್ ಕೂಡ ಆಗಿರಬೇಕು. ನಂಗೆ ಡೆಕೋರ್ ಐಟಮ್ಸ್ ಇಟ್ಕೊಂಡ್ರೆ ನನಗೆ ಹೆಲ್ಪ್ ಮಾಡೋದಕ್ಕಿಂತ ಅದನ್ನೇ ಜಾಸ್ತಿ ಮೇಂಟೈನ್ ಮಾಡಬೇಕಾಗತ್ತೆ ಅಂತ ನಂಗೆ ಅನಿಸುತ್ತೆ. ಸೊ ನನ್ನ ಟೈಮ್ ಜಾಸ್ತಿ ತೊಗೊಳುತ್ತೆ. ಅದಕ್ಕೋಸ್ಕರ ನಾನು ಯಾವುದು ಡೆಕೋರ್ ಐಟಮ್ಸ್ ಇಟ್ಕೊಂಡಿಲ್ಲ. ನಾನು ಕುಕ್ಟಾಪ್ ತೊಗೊಳ್ಳೋ ಪ್ಲ್ಯಾನ್ ಮಾಡಿದ್ದೆ, ಬಟ್ ಕ್ಲೀನಿಂಗ್ ಮತ್ತು ಮೇಂಟೆನೆನ್ಸ್ ಇದು ಕಂಪೇರ್ ಮಾಡಿದ್ರೆ ಅದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅಂತ ಸದ್ಯಕ್ಕೆ ಆ ಪ್ಲ್ಯಾನ್ನ ಡ್ರಾಪ್ ಮಾಡಿದ್ದೀನಿ. ಕುಕ್ಕಿಂಗ್ ಮತ್ತು ಕ್ಲೀನಿಂಗ್ ನನಗೆ ಸ್ಟ್ರೆಸ್ ರಿಲೀಫ್ ಅಂತ ಅನಿಸುತ್ತೆ. ಏಕೆಂದರೆ ನಂಗೆ ಆಫೀಸ್ ಕೆಲಸದಿಂದ ಸ್ವಲ್ಪ ಡೈವರ್ಷನ್ ಸಿಗ್ದಂಗೆ ಕಿಚನ್ಗೆ ಬಂದರೆ. ತುಂಬ ಬೋರ್ ಅನಿಸ್ದಾಗ ಕಿಚನ್ಗೆ ಬರೋಕ್ಕೆ ಯಾವ್ದಾದ್ರು ಸಾಂಗ್ ಕೇಳ್ತೀನಿ, ಇಲ್ಲ ಯಾವ್ದಾದ್ರು ಪಾಡ್ಕ್ಯಾಸ್ಟ್ ಕೇಳಿಕೊಂಡು ಕಿಚನ್ಗೆ ಬಂದು ಅಡುಗೆ ಕ್ಲೀನಿಂಗ್ ಕೆಲಸ ಮಾಡ್ಕೊತೀನಿ. ಇದು ನಾನೇ ಬೆಣ್ಣೆ ತರಿಸಿ ತುಪ್ಪ ಮಾಡಿರೋದು. ನಾನು ಮನೇಲೇ ತುಪ್ಪ ಮಾಡ್ಕೊಳ್ಳೋಕ್ಕೆ ಪ್ರಿಫರ್ ಮಾಡ್ತೀನಿ. ಕಿಚನ್ಗೆ ಅಂತಲೇ ನಾನೇ ಕ್ಲೀನಿಂಗ್ ಲಿಕ್ವಿಡ್ನ ಪ್ರಿಪೇರ್ ಮಾಡ್ಕೋತೀನಿ. ಇದು ಎಲ್ಲರಿಗೂ ಗೊತ್ತಿರ್ಬೋದು. ಸ್ವಲ್ಪ ನೀರಿಗೆ ವಿನಿಗರ್ ಮತ್ತು ಡಿಶ್ ವಾಷರ್ ಲಿಕ್ವಿಡ್ನ ಆ್ಯಡ್ ಮಾಡಿಕೊಂಡು ಯೂಸ್ ಮಾಡೋದಷ್ಟೇ. ಯಾವ್ದಾದ್ರು ನಾನ್ ವೆಜ್ ರೆಸಿಪಿ ಮಾಡಿದ್ಮೇಲೆ, ಇಲ್ಲಾಂದರೆ ಎಗ್ ರೆಸಿಪಿ ಮಾಡಿದ್ರೂ ಕೂಡ ಒಂಥರ ಸ್ಮೆಲ್ ಇರುತ್ತೆ ಕಿಚನಲ್ಲಿ. ಸೊ ಈ ಲಿಕ್ವಿಡ್ನ ಸ್ಪ್ರೇ ಮಾಡಿ ಕಿಚನ್ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಆ ಸ್ಮೆಲ್ ಸ್ವಲ್ಪನೂ ಇರಲ್ಲ. ಯೂಶ್ವಲಿ ಕಿಚನಲ್ಲಿ ಈ ಗ್ರೀಸ್ ಕಟ್ಟುತ್ತಲ್ಲ, ಆಯಿಲಿ ರೆಸಿಪಿ ಏನಾದರೂ ಮಾಡಿದ್ರೆ ಜಿಡ್ ಆಗೋದೆಲ್ಲ ಇರುತ್ತಲ್ಲ, ಅದು ಕೂಡ ಇದು ಕ್ಲೀನ್ ಆಗುತ್ತೆ. ಈ ಸ್ಪ್ರೇನ ಡೈಲಿ ನೈಟ್ ಕಿಚನ್ ಕ್ಲೀನ್ ಆದಮೇಲೆ ಒಂದು ಸಲ ಸ್ಪ್ರೇ ಮಾಡಿಕೊಂಡು ಮತ್ತೆ ಒರೆಸ್ಕೊಂಡ್ರೆ ಆ ಥರ ಜಿಡ್ ಒಂದು ಸ್ವಲ್ಪನೂ ನಿಲ್ಲಲ್ಲ, ಕ್ಲೀನ್ ಆಗುತ್ತೆ. ಇದನ್ನು ಟ್ರೈ ಮಾಡಿ ನೋಡಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಾನು ಈ ಲಿಕ್ವಿಡ್ನ ಎಲ್ಲೆಲ್ಲಿ ಆಯಿಲಿ ಅನಿಸುತ್ತೆ ಆ ಸರ್ಫೇಸ್ಗೆಲ್ಲ ಸ್ಪ್ರೇ ಮಾಡಿ ಜಸ್ಟ್ ಒಂದು ವೈಪ್ ಮಾಡ್ಕೊತೀನಿ. ಈ ಸ್ಟವ್ವು, ಚಿಮ್ನಿ, ಕಿಚನ್ ಸ್ಲ್ಯಾಬ್, ಸಿಂಕ್, ವಿಂಡೋ, ನಮ್ಮದು ಕಿಟಕಿ ಒಂದು ವೈಟ್ ಇದೆ, ಸೊ ಅಲ್ಲೂ ಕೂಡ ಸ್ವಲ್ಪ ಜಿಡ್ ಕಟ್ತಾ ಇರುತ್ತೆ. ಸೊ ಎವ್ರಿ ಡೇ ಸ್ವಲ್ಪ ಸ್ಪ್ರೇ ಮಾಡಿ ಕ್ಲೀನ್ ಮಾಡ್ಕೊತೀನಿ.
ನಂಗೆ ಗೊತ್ತು ಇದೆಲ್ಲ ಸ್ವಲ್ಪ ಕಷ್ಟ ಅನಿಸುತ್ತೆ. ಡೈಲಿ ಯಾರು ಕ್ಲೀನ್ ಮಾಡ್ತಾರೆ, ಡೈಲಿ ಯಾರು ಈ ಸ್ಪ್ರೇನೆಲ್ಲ ಯೂಸ್ ಮಾಡ್ಕೊಂಡು ವೈಪ್ ಮಾಡ್ಕೊತಾರೆ ಅಂತ ಅನಿಸುತ್ತೆ. ಬಟ್ ಇದು ಹ್ಯಾಬಿಟ್ ಆದಮೇಲೆ ಆಮೇಲೆ ಕಷ್ಟ ಅನಿಸಲ್ಲ. ಒಂಥರ ಶೈನಿಂಗ್ ಕೂಡ ಬರುತ್ತೆ ಇದು. ಕ್ಲೀನ್ ಆದಮೇಲೆ ಸ್ಟವ್ ಆಗಲಿ, ಕಿಚನ್ ಸ್ಲ್ಯಾಬ್ ಆಗಲಿ ಸ್ಪ್ರೇ ಮಾಡಿ ಒರೆಸ್ಕೊಂಡ್ಮೇಲೆ ಫುಲ್ ಶೈನಿಂಗ್ ಅನಿಸುತ್ತೆ. ಈ ಬರಬರೆ ಬರುತ್ತೆ ನೋಡಿ, ಅದೆಲ್ಲ ಒಂಚೂರು ಏನೂ ಇರೋಲ್ಲ, ತುಂಬಾ ಕ್ಲೀನ್ ಆಗುತ್ತೆ. ನಾನು ಹೇಗೆ ಅಂತಂದರೆ, ಒಂದಿನ ನನಗೆ ನಾನೇ ಎಕ್ಸ್ಕ್ಯೂಸ್ ಕೊಟ್ಕೊಂಡು ಇವತ್ತು ಬೇಡ, ಜಸ್ಟ್ ಸುಮ್ಮನೆ ಹೇಗೆ ಮೇಲ್ ಕ್ಲೀನ್ ಮಾಡ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಒಂದಿನ ಅಂದ್ಕೊಂಡ್ರೆ ಅದು ಮತ್ತೆ ನೆಕ್ಸ್ಟ್ ಡೇನೂ ಅದೇ ನನಗೆ ಅದೇ ಟ್ರ್ಯಾಕಲ್ಲಿ ಹೋಗ್ತಾ ಇರ್ತೀನಿ. ಮತ್ತು ನಾನು ಬ್ಯಾಕ್ ಟು ಒರಿಜಿನಲ್ ಟ್ರ್ಯಾಕ್ ಬರೋದು ತುಂಬ ಕಷ್ಟ ಅನಿಸುತ್ತೆ. ಸೊ ನಾನು ಯೂಶ್ವಲಿ ಆದಷ್ಟು ಟ್ರೈ ಮಾಡ್ತೀನಿ, ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. 1 or 2 ಡೇಸ್ ಮಿಸ್ ಮಾಡ್ಬೋದು, ಬಟ್ 1 ವೀಕಲ್ಲಿ 1 or 2 ಡೇಸ್ ಮಾತ್ರ ಮಿಸ್ ಮಾಡ್ಬೋದು. ಮಿಕ್ಕಿದ ದಿನ ಎಲ್ಲ ಆದಷ್ಟು ನಾನು ಒಂದು ಡಿಸಿಪ್ಲಿನ್ ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಕ್ಲೀನ್ ಕಿಚನ್ ನೋಡೋಕ್ಕೇ ರಿಲ್ಯಾಕ್ಸಿಂಗ್ ಅಂತ ಅನಿಸುತ್ತೆ. ನಾವೇನು ಎಫರ್ಟ್ ಹಾಕಿದ್ವಿ ಇಟ್ಸ್ ವರ್ತ್ ಅಂತಲೂ ಅನಿಸುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಏನು ಮಾಡಬೇಕು ಅಂತ ಹಿಂದಿನ ದಿನವೇ ಪ್ಲ್ಯಾನ್ ಮಾಡಿ ಇಟ್ಕೊತೀನಿ. ಏನಾದರೂ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂದರೂ ಮಾಡ್ಕೊತೀನಿ. ಬಟ್ ಯೂಶ್ವಲಿ ನಾನು ವೆಜಿಟೇಬಲೆಲ್ಲ ಕಟ್ ಮಾಡಿ ಇಟ್ಕೊಳ್ಳಲ್ಲ, ಏಕೆಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ನನಗೆ ವೆಜಿಟೇಬಲ್ ಕಟ್ ಮಾಡೋಕ್ಕೇನು ಜಾಸ್ತಿ ಟೈಮ್ ಹಿಡಿಯೋಲ್ಲ. ಸೊ ವೆಜಿಟೇಬಲೆಲ್ಲ ಕಟ್ ಮಾಡಿ ಇಟ್ಕೊಳ್ಳಲ್ಲ. ಬಟ್ ಏನಾದರೂ ಕಾಳುಗಳೇನಾದ್ರು ಸೋಕ್ ಮಾಡಬೇಕಂತಂದರೆ, ಇಲ್ಲಾಂದರೆ ಪೌಡರ್ ಏನಾದರೂ ಮಾಡ್ಕೋಬೇಕಂತಂದರೆ ಮಾಡಿಟ್ಕೊತೀನಿ. ಸೊ ನಾಳೆ ನನ್ನ ಮಗ ಫ್ರೈಡ್ ರೈಸ್ ಕೇಳ್ದ. ಸೊ ಏನು ಪ್ರಿಪ್ರೇಷನ್ ಇರಲಿಲ್ಲ. ರಾತ್ರಿ ಹೊತ್ತು ಬಾದಾಮಿ ಸೋಕ್ ಮಾಡೋದು ಮರೆಯಲ್ಲ. ಯೂಶ್ವಲಿ ಇದು ನನ್ನ ಹಸ್ಬೆಂಡ್ ಮಾಡ್ತಾರೆ. ಇವತ್ತು ನಾನು ವೀಡಿಯೋ ಮಾಡ್ತಿದ್ದರಿಂದ ನಾನೇ ಬಾದಾಮಿ ಸೋಕ್ ಮಾಡ್ತಾಯಿದ್ದೀನಿ. ಸೊ ಈ ಕೆಲಸಗಳೆಲ್ಲ 9:30 ಇಲ್ಲ ಮ್ಯಾಕ್ಸಿಮಮ್ 10 o'clock ಒಳಗೆ ಮುಗಿದೋಗುತ್ತೆ. ಇದಾದಮೇಲೆ ನಾನು ಫುಲ್ ಫ್ರೀನೇ. ಇವತ್ತಿಗೆ ನನ್ನ ಕಿಚನ್ ಕ್ಲೀನಿಂಗ್ ರೂಟೀನ್ ವೀಡಿಯೋ ಇಷ್ಟೇ. ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ನೆಕ್ಸ್ಟ್ ವೀಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನನ್ನ ವೀಡಿಯೋ ಫುಲ್ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಮತ್ತೆ ಸಿಗೋಣ. ಟಿಲ್ ದೆನ್, ಬಾಯ್ ಬಾಯ್.